ಕೊನೆಯ ಪ್ರಶ್ನೆ. ನಮ್ಮ ಕನ್ನಡ ನಾಡಿನ ಜನತೆಗೆ ನೀವು ಏನಾದರೂ ಸಂದೇಶವನ್ನು ಕೊಡಲಿಕ್ಕೆ ಇಚ್ಛೆಪಡ್ತೀರಾ? ಫಸ್ಟ್ ಪ್ರಶ್ನೆಯಿಂದ ಕೊನೆ ಪ್ರಶ್ನೆವರೆಗೂ ಅದೇ ಹೇಳ್ತಾ ಇದ್ದೀನಿ. ಒಳ್ಳೆಯದನ್ನೇ ಯೋಚನೆ ಮಾಡಿ, ಒಳ್ಳೆಯದನ್ನೇ ಮಾಡಿ, ಒಳ್ಳೆಯದನ್ನೇ ಪಡಿ. ಈಗ ನಾವು ಬೇವಿನ ಬೀಜ ಇಟ್ಟು ಮಾವಿನಕಾಯಿ ಆಸೆ ಪಡ್ತಾರೆ, ಹೌದಲ್ಲ? ಅದರಿಂದ ನಾವು ಏನು ಮಾಡ್ತೀವೋ ಅದೇ ಫಲ ಸಿಕ್ಕತ್ತೆ. ಭಗವಂತ ದೊಡ್ಡವರು ಯಾಕೆ ಇಷ್ಟಪಡ್ತಾರೆ? ಅವ್ರು ಕೆಲಸ ಮಾಡಿದ ಮೇಲೆ, ಧರ್ಮ ನಡೆದ ಮೇಲೆ ತಂದೆ ತಾಯಿ ನಮ್ಮನ್ನು ಇಷ್ಟಪಡ್ತಾರೆ. ಯಾವ ತಾಯಿನೂ ಮಗ ಕೆಟ್ಟವರಾಗಬೇಕು, ಕೆಟ್ಟ ಕೆಲಸ ಮಾಡಬೇಕು, ಕೆಟ್ಟ ದಾರಿಯಲ್ಲಿ ಹಿಡಿಬೇಕು, ಸಂಪಾದನೆ ಮಾಡಬೇಕಂತ ಆಸೆ ಪಡೋದು. ಯಾವ ಹೆಂಡತಿಯೂ ಅಷ್ಟೇ ಲಂಚ ತಗುವಂತ ಗಂಡನ ಪ್ರಾಣ ತೆಗೆಯಲ್ಲ, ಇರೋದನ್ನು ಸಂಸಾರ ಒಟ್ಕೊಂಡು ಹೋಗ್ಬೇಕಂತ ಆಸೆ ಪಡ್ತಾರೆ. ಮುಖ್ಯವಾಗಿ ಸೆಪ್ಟೆಂಬರ್ ಟೈಮ್ನಲ್ಲಿ ಇಂಥ ಸನ್ನಿವೇಶ ಬೇಕಾಷ್ಟು ತೋರಿಸಿದೆ. ಒಬ್ಬ ಶ್ರೀಮಂತ ಹುಡುಗಿನ ಲವ್ ಮಾಡಿರ್ತಾರೆ, ಆ ಹುಡುಗಿನ ಇಷ್ಟಪಟ್ಟು ಮದುವೆ ಆಗಿದ್ದಾರೆ. ಬಟ್ ಶ್ರೀಮಂತ ಹುಡುಗಿ ಅಲ್ವಾ, ಇವ್ರು ಬರೋ ಸಂಪಾದನೆಯಲ್ಲಿ ಸಂಸಾರ, ಶಿ ವೋಂಟ್ ಬಿ ಹ್ಯಾಪಿ. ಇವಳಿಗೋಸ್ಕರ ಕ್ರೆಡಿಟ್ ಕಾರ್ಡ್ ಎಲ್ಲ ಯೂಸ್ ಮಾಡ್ತಾನೆ, ಚೆನ್ನಾಗಿ ಸಾಲಗಳೆಲ್ಲ ಮಾಡ್ತಾನೆ, ತೀರ್ಸಕ್ಕಾಗಲ್ಲ. ಅವಮಾನ ಆಗಿ ಅವರಿಗೆ ಇವನು ಬಿಟ್ಟು ಹೋಗ್ತಾನೆ. ಇದು ಬೇಕಾ ಸಮಾಜ? ಅದೇ ರೀತಿ ಶ್ರೀಮಂತರು ಬಿಸಿನೆಸ್ ಮ್ಯಾನ್ ಇರ್ತಾರೆ, ವೈಫ್ ತುಂಬಾ ಶ್ರೀಮಂತರು, 5,000 ಕೋಟಿ ಸಹಾಯ ಮಾಡ್ತಾರೆ, ದೊಡ್ಡ ಬ್ರಾಂಚಸ್ ಅಲ್ಲಿ ಓಪನ್ ಮಾಡ್ತಾರೆ. ಬಟ್ ಓವರ್ ಬಿಸಿನೆಸ್ ಆಗೋದ್ರಿಂದ ಪ್ರಾಫಿಟ್ ಕಡಿಮೆ ಆಗುತ್ತೆ. ಎಂತ ಇಶಿ ಎಕ್ಸ್ಪೆಕ್ಟ್ ಮೋರ್ ಪ್ರಾಫಿಟ್. ಸಾಲ ಮಾಡಿ ಸ್ಯಾಟಿಸ್ಫೈ ಮಾಡಿ ಟ್ರೈ ಮಾಡ್ತಾರೆ. ಕೊನೆಗೂ ಸಾಲಗಾರರ ಕಾಟ ತಗೊಳ್ಳಾರದೆ ಅಂದ್ರೆ ಎಷ್ಟು ವರ್ಗು ನಾವು ಮಾಡಬಹುದು. ಇದು ಲಾಸ್ ಆದ್ರೂ ಪರವಾಗಿಲ್ಲ, ನಾವು ತಡಿಬೇಕನ್ನ ಪರಿಸರಿಬೇಕೆ ಹೊರತು ಅಲ್ಲಿ ಆಗೋವರೆಗೂ ಇರಬಾರದು ಅನ್ನೋ ಸಂದೇಶ ಕೊಟ್ಟಿದ್ದಾರೆ. ಮಗ ಕ್ರಿಕೆಟ್ ಇಷ್ಟ, ತಂದೆಗೆ ಕಷ್ಟ, ನೀನು ಓದಲೇಬೇಕಂತ ಪ್ರಾಣ ಹಿಡಿತಾ ಇರ್ತಾನೆ. ಅವನ ತಾಪತ್ರ, ತಂದೆ ತಾಪತ್ರ ಏನಂದ್ರೆ, ಸಪೋಸ್ ಅವನು ಕ್ರಿಕೆಟ್ ಸೆಲೆಕ್ಟ್ ಆಗಲಿಲ್ಲ ಅಂದ್ರೆ ಓದು ಹೋಗಿ ಅದು ಹೋಗಿ ಏನಾಗತ್ತಂತ ಭಯ. ಬಟ್ ಮಗನಿಗೆ ಒಂದು ಗ್ಯಾರಂಟಿ, ಮಕ್ಕಳಿಗೆ ಏನ್ ಇಷ್ಟನೋ ಆ ದಾರಿಯಲ್ಲಿ ಸ್ವಲ್ಪ ನಾವು ಬಿಡಬೇಕು, ಪೂರ್ತಿ ನಿಮ್ಮ ಹಿಡಿದು ತಗೋಬಾರದು ಅನ್ನೋ ಒಂದು ಸಂದೇಶ ಕೊಟ್ಟಿದೆ. ಇನ್ನೊಂದು ಫ್ಯಾಮಿಲಿನಲ್ಲಿ ಮಗಳಿರ್ತಾರೆ, 91% ತೆಗಿತಾರೆ. ಇವ್ರ ಕಜಿನ್ಸ್ ಎಲ್ಲ ಆಫ್ರಿಕಾದಲ್ಲಿ, ಅಮೆರಿಕಾದಲ್ಲಿ, ಲಂಡನ್ ನಲ್ಲಿ ಇರ್ತಾರೆ. ಏನ್ರಿ ನನ್ನ ಮಗಳು 91% ಏನು ಅವ್ರಿಗೋಸ್ಕರ ಮಗಳನ್ನ ಕೋರ್ಸ್ ಕೊಡ್ತಾರೆ. 98% ತಗೊಳ್ಳೇಬೇಕು. ಮಗುಗೆ ಏನಾಗತ್ತೆ, ಇದೆಲ್ಲವನ್ನು ಒಂದು ಮೋಟಿವೇಶನ್ ಮಾಡಿದಿಲ್ಲ ಅಂದ್ರೆ ಏನಾಗತ್ತೋ ಅಂತ ಅಷ್ಟೇ. ಈಗ ನಾನು ಸಾಯಿ ಪ್ರಕಾಶ್, ನನ್ನ ವೆಯ್ಟ್ 85%, ನನ್ನ ತಲೆ ಮೇಲೆ 20 kg 30 kg ಅಂದ್ರೆ ಹೋಗ್ಬೋದು. 50 kg ಆದ್ರೆ ನಮಗೂ ಬಿದ್ದೋಗ್ಬಿಡ್ತೀನಿ ನಾನು, ನನ್ನ ಮೇಲೆ ಬೀಳುತ್ತೆ, ನನ್ನ ನಾಶ ಆಗ್ತದೆ. ಅದೇ ರೀತಿ ಪ್ರತಿಯೊಬ್ಬರ EQ ಆಗ್ಬೋದು, ಕೆಮಿಸ್ಟ್ರಿ ಆಗ್ಬೋದು, ಫಿಸಿಕ್ಸ್ ಆಗ್ಬೋದು, ಅದೇ ಆದಂತ ಭಗವಂತ ಕೊಟ್ಟಿರ್ತಾರ. ಪ್ರತಿಯೊಬ್ಬರು 99.9 ತಗೊಳಕ್ಕಾಗಲ್ಲ. ಅವ್ರಿಗಾದಂತ ಒಂದು ಕೆಪಾಸಿಟಿ ಇರುತ್ತೆ. ಲೈಫ್ ಅಷ್ಟೇ, ಎಲ್ಲರೂ ಶ್ರೀಮಂತರಾದ್ರೆ ಬದುಕು ಕಷ್ಟ ಆಗುತ್ತೆ. ಇದೊಂದು ಎಕ್ಸಾಮ್ ಡೇಟ್ ಮುಗಿಸ್ಬಿಡ್ತೀವಿ. ಒಬ್ಬ ಭಕ್ತ ಬೈತಾ ಇದ್ದಾನೆ ದೇವರನ್ನ, ಏನಯ್ಯ ಎಲ್ಲರೂ ಸಮಾನವಾಗಿ ಇಡಬೇಕಲ್ವ ನೀವು, ಯಾಕೆ ಅವರು ಬಡವರು ಅವರು ಶ್ರೀಮಂತರಂತ ಮಾಡಿದೀಯಾ ಅಂತ. ಅವನು ಭಗವಂತ ಒಂದಿನ ಬೇಜಾರಾಗ್ಬಿಟ್ಟು ಪ್ರತ್ಯಕ್ಷ ಆಗ್ತಾನೆ ಭಕ್ತರ ಹತ್ರ. ಏನಯ್ಯ ಇಷ್ಟೆಲ್ಲ ಬೈತಾ ಇದೀಯಾ, ಹೌದಯ್ಯ ಅವ್ನು ಶ್ರೀಮಂತರ ಮಾಡಿದೀಯ, ಇವನ್ನೆಲ್ಲ ಬಡವರು ಮಾಡಿದೀಯಾ, ನ್ಯಾಯನ ಅಂತ. ನಾನು ಏನ್ ಮಾಡ್ಬೇಕು, ಎಲ್ಲರೂ ಸಮಾನವಾಗಿ ಮಾಡಿ ಸ್ವಾಮಿ, ಏನ್ ಬೇಕು, ಒಬ್ಬೊಬ್ರು 100 ಕೋಟಿ ಕೊಟ್ಬಿಡು ಸ್ವಾಮಿ, ನಾವು ಆನಂದವಾಗಿರ್ತೀವಿ ಅಂತ ಹೇಳ್ತಾರೆ. ಓಕೆನಾ ಅಂತ ಕೇಳ್ತಾರೆ ಭಗವಂತ. ಬೆಳಗ್ಗೆ ಆಗಷ್ಟು ಎಲ್ಲರ ಮನೆಯಲ್ಲಿ 100 ಕೋಟಿ ಭಗವಂತ ಕೊಟ್ಟಿರ್ತಾರೆ. ಶ್ರೀಮಂತರ ಮನೆಯಲ್ಲಿ 5 ಜನ ಕೆಲಸ ಮಾಡೋರು ಇರ್ತಾರೆ. ಮನೆ ಗುಡಿಸೋರೊಬ್ಬರು, ಬಟ್ಟೆ ಒಗೆಯೋರೊಬ್ಬರು, ಹಾಲು ಕರೆಯೋರೊಬ್ಬರು, ಮೈಗೆ ಎಣ್ಣೆ ಹಚ್ಚೋರು, ಈ ತರ ಎಲ್ಲ ಕೆಲಸ ಇರ್ತಾರೆ. ಯಾರು ಬಂದಿಲ್ಲ, ಹಾಲು ಕರೆದಿದ್ದಾನೆ ಕಾಫಿ ಕುಡಿಯೋದು, ಮನೆ ಗುಡಿಸೋದಾನೆ ಪೂಜೆ ಮಾಡೋದು, ಕಿತ್ಕೊಂಡು ಬಂದಿರೋದಾನೆ ಒಂದು ಕೆಲಸ ಆಗೋದು.
ಅವ ಒಬ್ಬ ಕೆಲಸ ಹೋಗುವಾಗ 100 ಕೋಟಿ ಇಟ್ಕೊಂಡು ಅವ್ರು ಆರಾಮಾಗಿ ಕೂತ್ಕೊಂಡಿದ್ದಾರೆ. ಏನೋ ಕೆಲಸ ಬಂದಿಲ್ಲ ಅಂತ, ಇಲ್ಲ ದೇವರು ನಮ್ಗೆ 100 ಕೋಟಿ ಕೊಟ್ಟಿದ್ದಾರೆ, ನಾವು ಕೆಲಸ ಉಳಿತಾ ಇಲ್ಲ. ಇನ್ನೊಂದು ಮನೆಗೂ ಅವರು ಉಳಿತಾ ಇದ್ದಾರೆ, ಎಲ್ಲ ಉಳಿದ್ರೆ ಇಲ್ಲಿ ಸಿಗ್ತಾರೆ ಕೆಲಸ. ಭಗವಂತ ಯಾರಾದ್ರೂ ಏನು ಕೊಡಬೇಕು. ತಲೆ ಇಲ್ಲಿರುತ್ತೆ, ಕಾಲಲ್ಲಿರುತ್ತೆ. ತಲೆಯಿಂದ ನಡೆಯೋಕ್ಕಾಗಲ್ಲ, ಕೈಯಿಂದ ನಡೆಯೋಕ್ಕಾಗಲ್ಲ, ಕಾಲಿಂದ ನಡೆಯಬೇಕು, ಕಣ್ಣಿಂದಾನೇ ನೋಡಬೇಕು, ಕಿವಿಯಿಂದಾನೇ ಕೇಳಬೇಕು. ಈ ಕೈಗೆ ವ್ಯತ್ಯಾಸ ಎರಡು ಹಿಂದಿರ್ತೇನೆ. ಇದು ಬೇರೆ ತರ ಹೇಳಿದ್ದಾರೆ. ದೇವರಿಗೆ ನಮಸ್ಕಾರ ಮಾಡ್ತಾರೆ ಅಂದ್ರೆ ಅದಕ್ಕಾದಂತ ಒಂದು ಗೌರವ ಇರುತ್ತೆ. ಅದಕ್ಕೋಸ್ಕರ ಭಗವಂತ ಸೃಷ್ಟಿ ಮಾಡಿದ್ದಾರೆ ನಮ್ಮನ್ನ. ಎಲ್ಲರೂ ಸರಿಸಮಾನ ನೋಡಕ್ಕಾಗಲ್ಲ. ನೋಡ್ಬೇಕಂದ್ರೆ ನಾವು ಕಾಲು ತಲೆ ಮೇಲೆ ಇಡಬೇಕು. ತಲ ಯಾವ ರೀತಿ ಅದು ನೋಡಕ್ಕೂ ಚೆನ್ನಾಗಿದೆ. ಡ್ರೈವರ್ ಇದ್ರೆ ಶ್ರೀಮಂತ ಅವ್ನು ಡ್ರೈವಿಂಗ್ ಬರಲ್ಲ, ಡ್ರೈವರ್ ಇಟ್ಕೊಂತಾನೆ. ಡ್ರೈವರ್ ಮಾಡ್ತಾನೆ, ಅವ್ನು ಯಜಮಾನ ಮಾಡ್ತಾನೆ. ಒಬ್ಬರು ಫ್ಯಾಕ್ಟ್ರಿ ಇಟ್ಟು 100 ಜನ ಕೆಲಸ ಮಾಡ್ತಾರೆ. ಇವ್ರು ಆರಾಮಾಗಿರ್ತಾರೆ, ಅವ್ರು ಆರಾಮಾಗಿರ್ತಾರೆ. ಎಲ್ಲರೂ ಶ್ರೀಮಂತರಿಗೆ, ಎಲ್ಲರೂ ಫ್ಯಾಕ್ಟ್ರಿ ಕೆಲಸ ಮಾಡೋರು ಯಾರಿರ್ತಾರೆ. ಅದರಿಂದ ಭಗವಂತ ಆಲ್ ಸ್ಟೇಜಸ್ ಇಟ್ಟಿದ್ದಾನೆ. ಅವರವರು ಅದನ್ನ ನಂಬಿಕೊಂಡು ಭಗವಂತ ನಮ್ಗೆ ಯಾಕೆ ಈ ಜನ್ಮ ಕೊಟ್ಟಿದ್ದಾರೆ, ಇದನ್ನ ನಾನು ಪರಿವರ್ತನೆ ಮಾಡಿಕೊಂಡು ಸರಿ ಮಾಡಿ ಜೀವನ ಮಾಡ್ಕೋಬೇಕಂತ ಬುದ್ಧಿನ ಭಗವಂತ ಕೊಡಬೇಕು, ನಮ್ಗೆ ಅನಿಸ್ಬೇಕು. ಅವಾಗ ಆರಾಮಾಗಿರ್ತೀವಿ. ಡೋಂಟ್ ಕಂಪೇರ್ ವಿತ್ ಅದರ್ಸ್. ನಾವೆಲ್ಲ ಅಂಬಾನಿ ಕಂಪೇರ್ ಮಾಡಿದ್ರೆ ಎಲ್ಲ ಪೆಟ್ರೋಲ್ ಬಂಕ್ ಇಟ್ಟಿದ್ರೆ ಪೆಟ್ರೋಲ್ ಹಾಕ್ಸ್ಬೋದು ಯಾರಿರ್ತಾರೆ? ಕಾರ್ ಅವ್ರು ತಯಾರು ಮಾಡ್ತಾರೆ, ನಾವು ಕಾರ್ ತಗೊಳ್ಬೇಕು. ನಾವೆಲ್ಲ ಕಾರ್ ತಯಾರು ಮಾಡಿದ್ರೆ ಕಾರ್ ತಗೊಳ್ಳೋರು ಯಾರಿರ್ತಾರೆ? ಸೊ ಇದು ಸೃಷ್ಟಿ, ಈ ಸೃಷ್ಟಿ ಧರ್ಮದ ಪ್ರಕಾರ ಮನುಷ್ಯ ಪ್ರಕೃತಿ ಚೆನ್ನಾಗಿರುತ್ತೆ. ನಾನು ಹೇಳೋದು ಇನ್ನೊಬ್ಬರು ಕಂಪೇರ್ ಇದೆ. ನಮ್ಗೆ ಏನು ಬೇಕು ಭಗವಂತ ಕೊಡ್ತಾರೆ, ಏನು ಬೇಕು ನಾವು ಮಾಡ್ಕೊಂಡ್ರೆ ಸುಖವಾಗಿ ಸಂತೋಷ. ನಿಮ್ಮ ಅಮೂಲ್ಯವಾದ ಸಮಯವನ್ನು ನನಗೆ ಕೊಟ್ಟಿದ್ದೀರಾ. ನನ್ನ ಒಂದು ಪುಟ್ಟ ಸಂದರ್ಶನವನ್ನು ನನಗೆ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್. ಇನ್ನೊಂದು ನಿಮ್ಮ ಒಂದು ಸಿನಿಮಾ ಸೆಪ್ಟೆಂಬರ್ 10 ಕೆಲವೇ ದಿನಗಳಲ್ಲಿ ಬಿಡುಗಡೆಯಾಗಿದೆ. 12ಗೆ ಬಿಡುಗಡೆ ಆಗ್ತಾ ಇದೆ. ಸೊ ಆ ಒಂದು ನೀವು ಹೇಳಿದಾಗೆ ಆ ಮೂವಿಯಲ್ಲಿ ತುಂಬ ಒಳ್ಳೆ ಇನ್ಸ್ಪಿರೇಷನ್ ವ್ಯಾಲ್ಯೂಸ್ ಇದೆ ಅಂತ ನನಗೆ ಖಂಡಿತ ಅನ್ನಿಸ್ತಾ ಇದೆ ಸರ್. ಒಳ್ಳೆ ಮೆಸೇಜ್ ಕೊಡ್ತಾ ಇದ್ದೀರಾ ನೀವು ಸಮಾಜಕ್ಕೆ ಅಂತ. ಸೊ ನಿಮಗೆ ಅದರಲ್ಲಿ ಒಳ್ಳೆ ಸಕ್ಸಸ್ ಸಿಗಲಿ ಅಂತ ನಾನು ಬಾಬಾನ ಹತ್ರ ಬೇಡ್ಕೊಳ್ತೀನಿ. ಹಾಗೂ ಎಲ್ಲ ಪ್ರೇಕ್ಷಕರಿಗೆ ನಾನು ಅವರ ಈ ಸಿನಿಮಾವನ್ನು ಖಂಡಿತ ನೀವು ತಪ್ಪದೇ ನೋಡಬೇಕು ಅಂತ ಕೇಳ್ಕೊಳ್ತೀನಿ. ಸೊ ಒನ್ಸ್ ಅಗೇನ್ ನಿಮಗೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಬಾಬಾ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ, ನಿಮ್ಮ ಕುಟುಂಬದ ಮೇಲೆ ಇರಲಿ, ನಿಮ್ಮ ಪ್ರೇಕ್ಷಕರ ಮೇಲೆ ಇರಲಿ. ಗಾಡ್ ಬ್ಲೆಸ್ ಯು. ಸಾಯಿರಾಮ್. ಥ್ಯಾಂಕ್ ಯು ಸರ್.